ಏನು ತಿಂತದೀವಮ್ಮ? ತಿಂಡಿ ನಿಲ್ಸಿದ್ದೀವಿ. ಕೊಲ್ಲೂರು ಹೋಗ್ತಾ ಇದ್ದೀವಿ. ಗುಡ್ಡಟ್ಟು ವಿನಾಯಕ ದೇವಸ್ಥಾನ ನೋಡ್ಕೊಂಡು ಇವಾಗ ಕೊಲ್ಲೂರು ಕಡೆ ಹೋಗ್ತಾ ಇದ್ದೀವಿ. ಇವಾಗ ಯಾವುದೋ ಒಂದು ಊರ ಹತ್ರ ತಿಂಡಿ ನಿಲ್ಸಿದ್ದೀವಿ. ತಿಂಡಿ ತಿನ್ಕೊಂಡು ಇಲ್ಲಿಂದ ಕೊಲ್ಲೂರು ಒಂದು 20 ಕಿಲೋಮೀಟರ್ ಇದೆ. ಏನು ತಿಂಡಿ ತಿಂತದ್ಯಾ? ಇಡ್ಲಿ ವಡ ಮಾತಾಡ್ಬೇಕು. ಏನು ಫೋಟೋ ತಗೋಣಕತ್ತಲ್ಲಿ ನೀನು ತಮ್ಮ ಬ್ಯಾಟ್ರಿ ಹೋಗ ಸುಮ್ಮನೆ ವೇಸ್ಟ್ ಆಗತ್ತೆ. ರೈಸ್ ಬಂತು, ಇಡ್ಲಿ ವಡ ಸೂಪರ್ ಆಗಿದೆ. ಕೊಲ್ಲೂರಿಗೆ ಹೋಗ್ತಾ ಮೇನ್ ರೋಡಲ್ಲಿ ನೇರಳಿಕಟ್ಟೆ ಅಂತ ಊರು. ಸೊ ಇದೇ ಲೆಫ್ಟಿಗೆ ಹಾಕೊಂಡು ಈಗ ಕೊಲ್ಲೂರಿಗೆ ಈ ಸೈಡ್ ಹೋಗ್ಬೇಕು ಇವಾಗ. ಸೊ ಕೊಲ್ಲೂರು ಆ ಸೈಡ್ ಹೋಗ್ಬೇಕು. ಹಾಗೆ ಬಂದ್ವಿ. ಹೋಟೆಲ್ ಮಹಾಲಸ ಅಂತೇಳಿ, ಊರ ಹೆಸರು ನೇರಳಕಟ್ಟೆ. ಸೊ ಇಡ್ಲಿ ವಡ ಮಾತ್ರ ಚೆನ್ನಾಗಿತ್ತು. ಈ ಟೀ ಕುಡಿತಿದ್ದೀವಿ. ಇಡ್ಲಿ ವಡ ಆರಾಮ್ ಟ್ರೈ ಮಾಡ್ಬೋದು. ಈಗ ರೈಸ್ ಟ್ರೈ ಮಾಡ್ಬೋದು. ನೇರಳಕಟ್ಟೆ ಬಂತ. ಟೀ ಬಂತು. ಈ ದೇವಸ್ಥಾನಕ್ಕೆ ಏನೇನಾಗೈತಿ ಏನಂದ್ರೆ ನಮ್ಮ ಹಿಂದ್ಗಡೆ ಇರೋರು ಮುಖಂಡರು ಗೊತ್ತಾಗಿರ್ತದೆ ನಿಮಗೆ. ಈ ಪ್ಲೇಸ್ ನೋಡ್ಕಕ್ಕೆ ಅಷ್ಟು ಕಷ್ಟಪಟ್ಟು ನಾನು ಬೈಸ್ಕೊಂಡೀನಿ ಸಿಕ್ಕಾಪಟ್ಟೆ ಬೈಸ್ಕೊಂಡು ಬಂದಿದ್ವಿ. ಬರ್ರಿ ಇಲ್ಲಿ ಬರೋದು ಹೆಂಗೆ ಅಂತ ತೋರಿಸ್ತೀನಿ. ಹೊಸ ಪ್ಲೇಸಿಗೆ ಬಂದಿದ್ದೀನಿ. ಸೊ ನಗರದ ಹತ್ರ. ಸೊ ಈ ಪ್ಲೇಸ್ ಹುಡುಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ನೀವೇನಾದರೂ ಕೊಲ್ಲೂರು ದರ್ಶನ ಮುಗಿಸ್ಕೊಂಡು ಕೊಲ್ಲೂರಿಗೆ ಹೋಗಿದ್ವಿ. ಬಟ್ ಕೊಲ್ಲೂರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಕೊಲ್ಲೂರು ಟು ನೀವೇನಾದ್ರು ಶಿವಮೊಗ್ಗ ಹೋಗ್ತಾ ಇದ್ರಿ ಅಂದರೆ ಆನ್ ದಿ ವೇ ನಿಮಗೆ ಇದು ಸಿಗುತ್ತೆ. ನಗರ ಇನ್ನೊಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇದ್ದಾಗ ಇದು ಸಿಗುತ್ತೆ, ನೋಡ್ಕೊಂಬಿಡಿ. ಹಾಗೆ ನೀವು ಇಲ್ಲಿ ಬಂದಾಗ ನೆಟ್ವರ್ಕ್ ಇರೋಲ್ಲ ಮೊಬೈಲಲ್ಲಿ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ನೀವು ಎಲ್ಲಿ ಬಂದರೆ ಈ ಜಾಗಕ್ಕೆ ಹೋಗ್ಬೋದು ಅಂತ ತೋರಿಸ್ತೀನಿ ಒಂದು ನಿಮಿಷ. ಇದು ಕೊಲ್ಲೂರು ರೂಟು. ನೀವು ಏನಾರು ಕೊಲ್ಲೂರು ಹಿಂಗೆ ಹೋಗ್ತಾ ಇದ್ರಿ ಅಂದರೆ ನಿಮಗೆ ಬೋರ್ಡಲ್ಲಿದೆ. ಬಟ್ ನೀವೇನಾರು ಕೊಲ್ಲೂರಿಂದ ಶಿವಮೊಗ್ಗ ಹೋಗ್ತಿದ್ರಿ ಅಂದರೆ ಬೋರ್ಡ್ ಇಲ್ಲ. ಹಂಗಾಗಿ ಇಲ್ಲಿ ಸೈನ್ ಬೋರ್ಡ್ ಇದೆ ಅಂತ ತೋರಿಸ್ಬಿಡ್ತೀನಿ ನೋಡಿರಿ. ಕೊಲ್ಲೂರು 43 ಕಿಲೋಮೀಟರ್ ಇದೆ ಇಲ್ಲಿಂದ. ಅಂದರೆ ನೀವು ಆ ಕಡೆಯಿಂದ ಬಂದ್ರಿ ಅಂದರೆ 43 ಕಿಲೋಮೀಟ್ರ್ ಬಂದ್ರಿ ಅಂದರೆ ಈ ಜಾಗ ಸಿಗುತ್ತೆ. ಸೊ ಈ ಕಡೆಯಿಂದ ತೋರಿಸ್ಬಿಡ್ತೀನಿ. ಸೊ ರಾಣೆಬೆನ್ನೂರು ಅಂತ ಬೋರ್ಡ್ ಇರುತ್ತೆ ನಿಮಗೆ ಎಲ್ಲ ಕಡೆಗೂ. ಅದು ನೋಡ್ಕೊತ ಬನ್ನಿ. 134 ಕಿಲೋಮೀಟ್ರು. ನಗರ ಇನ್ನು 3 ಕಿಲೋಮೀಟ್ರು. ಸೊ ನೀವು ಈ ಕಡೆ ನಗರದಿಂದ ಬಂದ್ರಿ ಅಂದರೆ 3 ಕಿಲೋಮೀಟ್ರ್. ನಿಮಗೆ ಅಲ್ಲೊಂದು ಸೈನ್ ಬೋರ್ಡ್ ಇದೆ. ಬಟ್ ನೀವು ಈ ಕಡೆಯಿಂದ ಹೋಗ್ತಿದ್ರಿ ಅಂದರೆ ಸೈನ್ ಬೋರ್ಡ್ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ. ರಾಣೆಬೆನ್ನೂರು 134 ಕಿಲೋಮೀಟ್ರು, ನಗರ 3 ಕಿಲೋಮೀಟ್ರ್ ಅಂತ ಬೋರ್ಡ್ ಇದ್ದಾಗ ಇಲ್ಲಿ ಲೆಫ್ಟಿಗೆ ತಗೋಬೇಕು. ನೀವು ಮಿಸ್ ಮಾಡದೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೈನ್ ಬೋರ್ಡ್ನ ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲಿ ತಗೊಂಡ್ರೆ 1 ಕಿಲೋಮೀಟ್ರ್ ಅಷ್ಟೇ. ಸೊ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಅರ್ಧ ಗಂಟೆ 3/4 ಗಂಟೆ ಅಡ್ಡಾಡಿ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದೀನಿ ಇದಕ್ಕೆ. ಇಲ್ಲಿ ಒಳಗಡೆ ಈ ಕಡೆ ಮುಂಚೆ ಎಲ್ಲೆಲ್ಲೋ ಒಳಗಡೆ ಹೋಗಿದ್ದೆ. ಆಫ್ಲೈನ್ ಮ್ಯಾಪ್ ಇತ್ತು. ಎಲ್ಲೆಲ್ಲೋ ಹೋಗಿ ಇವಾಗ ಇಲ್ಲಿ ಬಂದಿದ್ದೀನಿ. ನೀವು ನಗರದಿಂದ ಬಂದಿರಿ ಅಂದರೆ ನಿಮಗೆ ಬೋರ್ಡ್ ಸಿಗುತ್ತೆ. 3 ಕಿಲೋಮೀಟ್ರ್ ಬಂದರೆ ಬೋರ್ಡ್ ಸಿಗುತ್ತೆ ನಿಮಗೆ. ಸೊ ಈ ಥರ ಹೋಗ್ಬೇಕು. ಇಲ್ಲಿ ಸಿಕ್ಕಾಬಟ್ಟೆ ಬಿಸಿಲು. ಕಾಲಡಕ್ಕೆ ಜಾಗಿಲ್ಲ, ಕಾಲಡಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು. ಮತ್ತೆ ನಮ್ಮ ಸಂಚಾರ ತಗ ಮೊಬೈಲ್ ತಗ. ಬೈಸ್ತೀಯಲ್ಲ, ಬರೀ ಬೈಸ್ಕೊಳ್ಳೋದು ಬೈಯೋದು ಇದೇ ಆಗ್ಬಿಟ್ಟದು. ನಮ್ಮ ಅಲ್ಲೇ ಭಾಳ ಹೊತ್ತಿರೋದು ಬಿಡು. ಒಂದು ಅರ್ಧ ಗಂಟೆ ಇದ್ದು ವಾಪಸ್ ಬರೋಣ. ಸ್ಟ್ರೈಟ್ ನೀವು ಬರ್ತಾನೆ ಇರಬೇಕು. ಲೆಫ್ಟ್ ರೈಟ್ ಎಲ್ಲೂ ತಿರುಗಂಗಿಲ್ಲ. ಸ್ಟ್ರೈಟ್ ಹೋಗ್ತಾ ಇರಿ. ರೈಟ್. ಸೊ ನೀವು ಸ್ಟ್ರೈಟ್ ಹಂಗೆ 1-2 ಬಂದ್ರಿ ಅಂದರೆ ನಿಮಗೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನಿಮಗೆ ಬೋರ್ಡ್ ಹಾಕಿದ್ದಾರೆ. ಆರಾಮಾಗಿ ಬರ್ಬೋದು. ತುಂಬ ಜಗಳ ಮಾಡ್ಕೊಂಡ್ ಬಂದೀವಿ. ಆದರೂ ಬಸ್ ಬೇಜಾರಾಗ್ತೈತಿ. ಆದರೂ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ತುಂಬ ಐತೆ. ಬೈಲಿ ನೋಡ್ಕೊಂಡು ಹೋಗೋಣ ಅಷ್ಟೇ. ನೀವೇನಾದರೂ ಸ್ಟ್ರೈಟ್ ಬಂದ್ರಿ ಅಂದರೆ ಸೊ ಇಲ್ಲೇ ಇದೇ ಎಂಡ್, ಇದೇ ಪ್ಲೇಸು. ಬರ್ರಿ ಹೋಗೋಣ, ನೋಡ್ಕೊಂಬರೋಣ. ಇವಾಗ ಬಿರು ಬಿಸಿಲು. ಸೊ ಇಲ್ಲಿಗೆ ಮೋಸ್ಟ್ಲಿ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿ ಅನಿಸುತ್ತೆ, ಗೊತ್ತಿಲ್ಲ. ಜನ ಮಾತ್ರ ಯಾರ್ಯಾರು ಇಲ್ಲ. ಟೂರಿಸ್ಟ್ ಪ್ಲೇಸೇ, ಬಟ್ ಭಾಳ ಪ್ರಚಾರ ಆಗಿಲ್ಲ. ಅದೊಂದೇ ಇರೋದು ಮೇನು. ಸೊ ಕೊಳ ಅದೆಲ್ಲ ಚೆನ್ನಾಗಿದೆ. ಸೊ ಬನ್ನಿ. ಸೊ ಎಂಟ್ರೆನ್ಸ್ ಈ ಥರ ಇದೆ. ಮಳೆಗಾಲದಲ್ಲಿ ಬಂದರೆ ಸೂಪರಾಗಿರುತ್ತೆ. ನಾವು ಬಂದಿರೋದು ಬಿರು ಬಿಸಿಲು. ನೀರು ಐತೋ ಇಲ್ಲ ಗೊತ್ತಿಲ್ಲ. ಸೊ ಮಧ್ಯೆ ಒಂದು ದೇವಸ್ಥಾನ ಇದ್ದಂಗೆ ಐತಿದೆ. ಆಮೇಲೆ ಹೋಗೋಣ. ಬೇಡ, ಅಲ್ಲಿಗೆ ಹೋಗ್ಬಿಡೋಣ. ಬರ್ರಿ ಇಲ್ಲಿ ಎಲ್ಲೆಡ ಚಪ್ಲಿ. ಫಸ್ಟ್ ಇಲ್ಲಿಗೆ ಹೋಗ್ಬಿಡೋಣ ಬನ್ನಿ. ಇಲ್ಲಿಗೆ. ಸೊ ಹಿಸ್ಟ್ರಿ ಮಾತ್ರ ನನಗೆ ಗೊತ್ತಿಲ್ಲ. ಓ ಬಸವಣ್ಣ. ಡೋರ್ ಓಪನ್ ಮಾಡ್ಕೊಂಡು ಹೋಗೋದು ನಾವೇ ನೋಡೋದು. ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ದೇವಗಂಗೆ ಇಲ್ಲಿದೆ ನೋಡಿ. ಭಾಳ ಶಾಂತ ಐತಿ. ಶಿವನ ಗಂಗಾಧರೇಶ್ವರ ಸ್ವಾಮಿ ಒಳಗಡೆ ಇರೋದು. ಒಳಗಡೆಗೆ ಎಷ್ಟು ಚೆನ್ನಾಗಿ ಬರ್ತೈತಿ ಗಾಳಿ ಅಂದರೆ ಸೂಪರಾಗಿ ಗಾಳಿ ಬರ್ತಾಯಿದೆ. ನಮ್ಮ ರಘುಜಿ ಬರಲಿಲ್ಲ, ಕಾರ್ನಾಗ ಕುಂತಿದ್ರು. ಬಂದು ಬರಲ್ಲ ಅಂತ ನಮ್ಮ ರಘು ಬರ್ತದ. ಏನಂತ ಬೈದೆ ಸೊಸಿ ಬೈದವಳೆ. ಸೊ ಇಲ್ಲಿ ನಮ್ಮ ಕನ್ನಡ ಯೂಟ್ಯೂಬರ್ ಯಾರೋ ಒಬ್ರು ಬಂದಿದ್ರು. ಯಾರಂತ ಗೊತ್ತಾಗ್ತಿಲ್ಲ. ಸಗದ ಎಂಜಾಯ್ ಮಾಡಿದ್ರು. ಮಳೆಗಾಲದಾಗ ಬಂದಿದ್ರು.
ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರೆ ನಾನು ಬಂದಿದ್ದೆ ಅಂತ ಕಮೆಂಟ್ ಹಾಕಿ. ಆಯ್ತು ನೋಡಿ, ನೀರು ಐತೆ, ನೀರಿಲ್ಲ ಅಂತ ನೋಡಿ ಸ್ವಿಮ್ಮಿಂಗ್ ಮಾಡ್ತಾರಲ್ಲಿ. ಸೊ ಇಲ್ಲಿ ಬಂದರೆ ಸ್ವಿಮ್ಮಿಂಗ್ ಮಾಡ್ಬೋದು. ಸೊ ಹಾಗೆ ಇಲ್ಲಿ ನೋಡಿದ್ದೆ, ಇದು ಹಿಸ್ಟ್ರಿ ಏನೇನೋ ಹೇಳಿದ್ರು ಗೊತ್ತಿಲ್ಲ. ಬನ್ನಿ ಹೋಗೋಣ. ಮಳೆಗಾಲ ಬಂದರೆ ಫುಲ್ ಹಸಿರು ಇರುತ್ತೆ. ಆಮೇಲೆ ನೀರು ಎನಿ ಟೈಮ್ ಇರುತ್ತೆ, ಅದು ನೋಡಿದು. ಹ್ಞೂ ಹೈಟ್ ಅಷ್ಟೇ ಅದು. ಈಗ 2 ಹಾವು ಅದಾವೆ ಅನ್ನೋರು. ಅವಾಗ ಭಾಳ ಜನ ಇದ್ರು. ಸ್ವಲ್ಪ ಮಳೆಗಾಲದಾಗ ಬಂದರೆ ಸಖತ್ತಾಗಿರುತ್ತೆ. ಇದು ಏನಾದ್ರು ತುಂಬಿತು ಅಂದರೆ ಇಲ್ಲಿ ಬರುತ್ತೆ ನೀರು. ಇಲ್ಲಿ ಹರ್ಕೊಂಡು ಬರೋಂಗೆ ಮಾಡಿರೋದು. ಇಲ್ಲಿ ಹರ್ಕೊಂಬಂದು ಇದು ತುಂಬುತ್ತೆ. ಇದು ತುಂಬಿದ ಮೇಲೆ ಇಲ್ಲಿ ಇದಕ್ಕೆ ಹೋಗುತ್ತೆ ನೋಡಿ. ಹರಿತಾನೇ ಇದೆ ನೀರು. ಇವಾಗ ಇಂಥ ಬಿಸಿಲು ಇದ್ರೂ ನೀರು ಹರಿತಾನೇ ಇದೆ ಇಲ್ಲಿ. ಸೊ ಇಲ್ಲೊಂದು ಕೊಳ ಇದೆ. ಇದು ತುಂಬಿ ಎಷ್ಟಾಗಿದ್ದು ನೀರೆಲ್ಲ ಈ ಕಡೆಗೆ ತೋಟಕ್ಕೆ ಹೋಗಂಗೆ ಮಾಡಿದ್ದಾರೆ. ಹೌದಾ, ಹೊರಗಡೆ ಹೋಗಂಗೆ ಮಾಡಿದ್ದಾರೆ. ಚೆನ್ನಾಗೈತೆ. ಕನ್ನಡ ಯೂಟ್ಯೂಬರ್ ಒಬ್ರು ಮಾಡಿದ್ರು, ನೋಡಿದ್ದೆ ನಾನು ವಿಡಿಯೋನ. ಬಟ್ ಮರ್ತೋಗ್ಬಿಟ್ಟಿದ್ದೀನಿ. ಇದ್ರದ್ದು ಹಿಸ್ಟ್ರಿ ಎಲ್ಲ ಒಂದು ಲೆಕ್ಕಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಸೊ ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ಏನಾದರೂ ಒಂದು 3-4 ಹತ್ರ ಮಿಸ್ಸ ಇಲ್ಲಿ ಬಂದಿರೋದು. ಇಲ್ಲೊಂದಿದೆ. ಇದ್ರಾಗಷ್ಟೇ ಸ್ವಲ್ಪ ನೀರಿನ ಹಸಿ ಇದೆ, ಬಟ್ ನೀರಿಲ್ಲ. ಇನ್ನು ಉಳಿದದ್ದು ಎಲ್ಲದ್ರಾಗೂ ನೀರಿದಾವೆ. ಇದರಲ್ಲೂ ನೀರಿದೆ. ಇದೊಂದು ಸಣ್ಣ ಕೊಳ, ಇದ್ರಾಗೂ ನೀರಿದೆ. ಮರ್ತೋಗ್ಬಿಟ್ಟಿದ್ದೀನಿ, ಭಾಳ ದಿವಸ ಆಯ್ತು. ಇಲ್ಲಾಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಿದ್ದೆ. ಬಟ್ ಪ್ಲೇಸ್ ಚೆನ್ನಾಗೈತೆ. ಚೆನ್ನಾಗಿಲ್ಲ ಮಳೆಗಾಲದಾಗ ಬಂದರೆ. ಹಾಂ ಮತ್ತು ಅದೇ ಮತ್ತೆ ಹೇಳಿದ್ದು, ಮಳೆಗಾಲ ಬಂದರೆ ಚೆನ್ನಾಗಿರ್ತೈತಲ್ಲ ಅಂದೆ. ಇದು ನೀರು ಯಾವಾಗ ಇದು ಕಮ್ಮಿ ಆಗಲ್ಲ ಅಂದು. ಅದು ಮೇನು. ಅದು ತುಂಬಿದ ಮೇಲೆ ಎಲ್ಲವೂ ತುಂಬ್ಕೊಂತ ಹೋಗಂಗೆ ಮಾಡಿದ್ದಾರೆ ಸಿಸ್ಟಮ್. ಅದು ಮೇನು. ಅದರಿಂದ ಇದಕ್ಕೆ ಬರ್ತೈತಿ. ಇದು ತುಂಬಿದ್ದು ಹೋಗೋಕ್ಕೆ ಇಲ್ಲ ಐತೆ ನೋಡಿ. ಇದು ಅದು ತುಂಬತೈತಿ. ತಂಬ ಕಡೆ ನೀರು ಇದೆ, ತೆಗಿ ಕಡೆ ನೀರು ತುಂಬಿರೋದು ನೀರು ಇದಕ್ಕೆ ಹೋಗೋದು. ಅದಕ್ಕೆ ಹೋಗಲ್ಲ, ಹೆಂಗೆ ಹೋಗತ್ತೆ ನೀರು. ಮತ್ತೆ ಅಲ್ಲೇ ನೀರು ಬಂದು ಅದಕ್ಕೆ ಹೆಂಗೆ ತುಂಬೋದು ನೀರು? ಯಾವುದು ಅಷ್ಟು ಫುಲ್ ಆದ ತುಂಬೋದು ಅಷ್ಟೇ ನೀರು. ನಾನು ಮತ್ತೆ ಅದೇ ಹೇಳ್ತಾರೆ. ಅದು ತುಂಬಿ ಹಿಂಗೆ ಬರ್ತದೆ ನೀರು. ಯಾವನಾರೆ ಈಗ ಅದು ತುಂಬಿ ಮೇಲೆ ನೀರು ಎತ್ಲ ಹೋಗತ್ತೆ. ನೀರು ಅಷ್ಟು ತುಂಬ್ತಾ, ಅಷ್ಟು ತುಂಬಿದ ಮೇಲೆ ಈಗ ತುಂಬತತೆ. ನೀನು ಹಿಂಗೆ ಹೋಗಿ ಹಿಂಗೆ ಬಂದು ಯಾವನ್ ಹೇಳ್ದ ನಿನಗೆ? ನಾನು ಅದೇ ಹೇಳ್ತಿರೋದು, ಅಲ್ಲಿ ತುಂಬಿದ ಮೇಲೆ ಹಿಂಗೆ ಬರೋದು ನೀರು ಅಂತೇಳಿ ಹೇಳಿದ್ದು. ಅದು ತುಂಬಿದ ಮೇಲೆ ಅದು ಇದು ತುಂಬಿ ಅದು ಯಾವ ಹಿಂಗಂದು. ಅದು ತುಂಬಲ್ಲ ಹೇಳಿದ್ದು. ಅದು ತುಂಬಿ ಇದು ತುಂಬತೈತೆ ಅಂತ ಹೇಳಿದ್ದು. ಅದು ಬೇರೆ ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ಮತ್ತೆ ಅದನ್ನೇ ಹೇಳ್ತಿರೋದು. ಸೀದಾ ನೀರು ಹೊರಕ್ಕೆ ಹೋಗುತ್ತೆ. ಮತ್ತೆ ಅದೇ ನಾನು ಹೇಳಿದ್ದು. ಇವು ತುಂಬಲ್ಲ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಯಾಕೆ ತುಂಬ ಬಂದ ಮಾತ್ರ ಸುಮ್ಮನೆ ಮೈಂಡ್ ವಾಶ್ ಮಾಡ್ತಾನೆ ಪಾರ್ಟಿ. ಸಿಟ್ನಾಗ ಅದಾನಲ್ಲ ಅದಕ್ಕೆ. ಈಗ ಒಂದು ಇಲ್ಲಿಂದ ಇಲ್ಲಿ ನೀರು ಬರೋಕತ್ತಿಲ್ಲ. ಹೌದಾ, ಬರೋಕತ್ತಿಲ್ಲ. ಆದರೆ ಇಲ್ಲಿ ನೀರು ಐತಿ. ಇಲ್ಲಿಂದ ನೀರು ಹರಿದು ಹೋಗ್ತಾನೇ ಐತಿ. ಹೆಂಗೆ ಇಲ್ಲಿಗೆ ನೀರು ಎಲ್ಲಿಂದ ಬರ್ತೈತೆ ಅನ್ನೋದೇ ಪ್ರಶ್ನೆ. ಇದು ತುಂಬಿ ತಪ್ಕೊಳೋಣ. ಇದು ತುಂಬಿದ ಮೇಲೆ ಇಲ್ಲಿ ಬರೋದು ದೊಡ್ಡ ವಿಚಾರ ಅಲ್ಲ. ಇಲ್ಲಿ ಬರೋದು ತಪ್ಕೊಳೋಣ. ಬಟ್ ಅದು ತುಂಬಿಲ್ಲ. ಬಟ್ ಇಲ್ಲಿ ನೀರು ಹೋಗ್ತಾನೇ ಐತಿ ನೋಡ್ರಿ. ಹೋಗ್ತಾನೇ ಐತಿ ನೀರು, ಹೋಗ್ತಾನೆ ಐತೆ. ಬಟ್ ಇದಕ್ಕೆ ನೀರು ಎಲ್ಲಿಂದ ಬರ್ತೈತೆ? ಮಳೆ ನೀರು ಅಷ್ಟೇ ಬರೋದಾ, ಬೇರೆ ಕಡೆಯಿಂದ ಬರುತ್ತಾ ಇಲ್ಲಿ ನೀರು? ಬೇರೆ ಕಡೆಯಿಂದ ಇಲ್ಲಿ ನೀರು ಬರುತ್ತಾ? ಹಾಂ ರೈಟ್. ಯಾವ ಕೆರೆ? ಹಾಂ, ಅಲ್ಲಿಂದ ಇಲ್ಲಿ ಬರುತ್ತಾ? ಹಾಂ, ಒಟ್ಟು ಕಮ್ಮಿನ ಆಗಲ್ಲ, ಜಾಸ್ತಿ ಆಗಲ್ಲ ಅಲ್ವಾ? ಮತ್ತು ಇದು ಇಲ್ಲಿ ಇದರಲ್ಲ ಇದಲ್ಲ ನೀರು. ಇದು ಎಲ್ಲಿಂದ ಬಂದಿರೋದು? ಹಾಂ, ಸೊ ಅಂಡರ್ ಕೆಳಗಡೆ ಐತ್ರ ಇದು, ಕೆಳಗಡೆಯಿಂದ. ಸೊ ಇಲ್ಲಿಂದ ಕಲೆಕ್ಷನ್ ಇಲ್ಲಿಗಿರೋದು. ಸೊ ಆಲ್ಮೋಸ್ಟ್ ಎಲ್ಲವಕ್ಕೂ ಕಲೆಕ್ಷನ್ ಇದಾರಲ್ಲ ಇಲ್ಲಿ. ಇವೆಲ್ಲವೂ ತುಂಬೋದೇ ಇದರಿಂದ. ಲಾಸ್ಟ್ ತುಂಬಿದ್ದು ಆ ಕಡೆ ಹೋಗುತ್ತದು. ಗೊತ್ತಾ? ಅವಾಗೆಲ್ಲ ಅಂಡರ್ ಕಾಮಗಾರಿ ಮಾಡೋರು ಅವಾಗಿನಾರು. ಇವಾಗಿನಾರು ಹಂಗಲ್ಲ, ಗೊತ್ತಾಗ್ಲಿದಂಗೆ ಮಾಡೋರು ಅಷ್ಟೇ. ಏನಂತೀರ? ಅದಕ್ಕೆ ನೀರು ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗಕ್ಕೆ ಬರ್ಬೇಕಲ್ಲ ನೀರು ತಾನೆ ಅಲ್ಲಿ. ಹಂಗೆ ಸಿಸ್ಟಮ್ ಮಾಡಿರ್ತಾರೆ ರಘು ಅವರು. ಹೆಂಗೆ ಸಿಸ್ಟಮ್ ಮಾಡಿರ್ತಾರೆ? ಅಲ್ಲ, ಅವರು ಇಲ್ಲಿಂದ ಹೋಗೋದು ಒಪ್ಕೊಂತೀನಿ. ಬಟ್ ಅಲ್ಲಿ ನೀರೆಲ್ಲಿ ಬರಕತ್ತಿಲ್ಲಲ್ಲ ಅಂತ ತೋರ್ತಾರೆ. ಇದ್ರಲ್ಲಿ ಹೋಗತ್ ನೋಡಿ. ಅಲ್ಲ, ಹಂಗೆ ಹೋಗೋದು ಕಾಣುತ್ತೆ. ಅದಕ್ಕೆ ಬರ್ತಿರೋದು ದಾರಿ. ನಾನು ಹೇಳ್ತದೆ ಗೊತ್ತಾ, ನೀರಲ್ಲಿ ಬರ್ತೈತಲ್ಲ, ಇಲ್ಲಿಂದ ಹೋಗೋದಾರ ಒಂಚೂರು ಕಾಣ್ಬೇಕಲ್ಲ ಅಂತ. ಲೈಟಾಗಿ ಜಾಸ್ತಿ ಆಗಿರೋದು. ಇಲ್ಲೇನೋ 2 ಹಾವು ಇದಾವಂತೆ ಅಂತ. ನೀರು ಹಿಡಿಯೋಂಗಿಲ್ಲ. ನೀರಿನಾಗ ಇಳಿದು ಸಾಕಾಗೈತೆ. ಸ್ವಲ್ಪ ತಿಂಗಿ ಆಟಾಡಿ ಮುಖ ತೊಳ್ಕೊಂಡು ಹೋಗೋದು. ಲೋಕ ಆರಾಮಾಗಿ ಆಟಾಡ್ತಾ ಇದ್ದಾರೆ. ಹೇಗಲ್ಲ ಬಂದರೆ ಇನ್ನೂ ಚೆನ್ನಾಗಿರುತ್ತೆ.
ಎಂತ ಕಾಲು ಕಾಳ್ಬಿಡು ಹೋಗೋಣ ಬಾ ಹೋಗೋಣ ಲಾಸ್ಟ್ ವಿಡಿಯೋ ಹಾಕ್ತೀಯಾ? ಹಾಂ ರಘು ಕುತ್ಕೊಂಡು ಏನೋ ಮಾಡ್ತವ್ರೆ ಅದು ನೀರು ಹೋಗೋದು ನಿಲ್ಸಕ್ಕದ ಪಾರ್ಟಿ ರಘ ಇದು ತುಂಬ್ತದೆ ಎಲ್ಲ ನೋಡ್ಬೇಕೀಗ ಅದು ಅಲ್ಲ ರಘ ಅದು ನಿಲ್ಸ್ತದಾರ ನೀರು ಹೋಗೋದನ್ನ ನೀರು ಹೋಗೋದು ಎಲ್ಲಿ ನಿಲ್ತದ ನೋಡಲ್ಲಿ ನಿಲ್ಸಿದ ನೀರನ್ನ ಈಗ ತುಂಬೋಕಲ್ಲ ಈಗ ಇದು ಹೋಗಲ್ಲ ತುಂಬಿ ತುಳಿದ್ಬಿಡ್ತದೇನೋ ಈಗ. ನಮ್ಮ ರಘು ನೀರು ತುಂಬಲಿಂದ ಕಾಯಕತ್ರ ನಮ್ಮ ಸುಸಿ ನೀರು ತುಂಬಬಿಡ ನೀನು ಮೈ ತುಂಬ ಸಂಪಿಗೆ ಮರಣ ಸಂಪಿಗೆ ಹೂವಿಲ್ಲ ಹೂವಿಲ್ಲ ಮರ. ಹಾಂ ಸಂಪಿಗೆ ಹೂವಿನ ಮರ ಇಲ್ಲಿ ಯಾವ ಥರ ಬರಬೇಕು ಸೊ ಬರೋದಿದ್ರೆ ಬಿಸಿಗೆಲ್ಲ ಎಲ್ಲ ಬರೋಕ್ಕೆ ಹೋಗ್ಬೇಡ್ರಿ ಅಂತ ಇದಾಗಲ್ಲ ಕಾಡೋಕ್ಕಾಗಲ್ಲ ಮಳೆಗಾಲದಾಗ ಬನ್ನಿ ಸಾಕತ್ತಾಗಿರುತ್ತೆ ಚೆನ್ನಾಗಿದೆ ಪ್ಲೇಸ್ ಮಳೆಗಾಲದಾಗ ಬಂದರೆ ಫುಲ್ ಕೂಲ್ ಇರ್ಬೇಕು ವಾತಾವರಣ ಇಲ್ಲ ಅರ್ಲಿ ಮಾರ್ನಿಂಗ್ ಬರ್ರಿ ಆಮೇಲೆ ಇವನ್ ಜೊತೆ ಬಂದ್ರೆ ₹1 ಖರ್ಚಾಗಲ್ಲ. ಯಾಕೆ ಅಂತ ಕೇಳಿ ಹೇಳ್ತೀನಿ, ಎಲ್ಲೂ ₹1 ಖರ್ಚು ಮಾಡಕ್ ಬಿಡಲ್ಲ ಅವನು. ಬೇಸಿಗೆ ಬಂದ್ರೆ ಚಿಂತಿಲ್ಲ ಒಟ್ಟು ಅರ್ಲಿ ಮಾರ್ನಿಂಗ್ ಒಂದು 6 ಗಂಟೆ ಹಿಂಗೆ ಇಲ್ಲಿರಂಗೆ ಬಂದರೆ ಒಂದು 7 ಗಂಟೆ 8 ಗಂಟೆ ರಿಟರ್ನ್ ಹೋಗ್ಬೋದು. ಸೊ ಅರ್ಲಿ ಮಾರ್ನಿಂಗ್ ಬಂದರೆ ಬೆಸ್ಟ್. ಸೊ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೀನು ಹೊಡಿಸಿದ್ರೆ ಒಂದು ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ 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 ಬೈ. ಕಾರಿಗೆ ಡೀಸೆಲ್ ಹಾಕ್ಸಿರೋದು ಒಂದು ಬಿಟ್ರೆ ₹10 ಎಲ್ಲೂ ಖರ್ಚು ಮಾಡಿಲ್ಲ ನಾವು. ಕೊಡ್ಸ್ರಿ ಈ ಬಸ್ಸಾಗಿ ಏನು ಮಾಡಿ ಚಾಕೋಣೆ ನೆಲ ಹೋಗಿ